ಸಂಪತ್ತಿಗೆ ಸವಾಲು ಚಿತ್ರೀಕರಣ ಆದ ನಂತರ ಮಂಜುಳಾ ಅವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನವನ್ನು ಪಡೆದುಕೊಂಡು ಹೋಗಿದ್ರಂತೆ. ಏನಾಗಿದೆ ಅಂದ್ರೆ ಕಾಲದಲ್ಲಿ ಅಂದ್ರೆ 1ನೇ ಸೋಮೇಶ್ವರನ ಕಾಲದಲ್ಲಿ ನೋಳಂಬರು ಮತ್ತು ಪಲ್ಲವರು ಏನಾಗಿದ್ರು ಅಂತಂದ್ರೆ ಸಾಮಂತ ರಾಜರಾಗಿದ್ದರು. ಸೊ ಈ ದೇವಸ್ಥಾನ ಭಗವದ್ಭಕ್ತರೇ ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಏನಿದೆ ಅಂತಂದ್ರೆ ಈ ದೇವಸ್ಥಾನದ ಕಟ್ಟಡದಲ್ಲಿ ಏನಾಗಿದೆ ಅಂದ್ರೆ ಉಪ್ಪು ಕಂಬಗಳ ಆಕೃತಿ ಏನಾಗುತ್ತೆ ನಮಗೆ ಸಿಗುತ್ತದೆ. ಸಾಧಾರಣವಾಗಿ ಈ ಒಂಥರ ಉಪ್ಪು ಕಂಬಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ 12ನೇ ಶತಮಾನದಲ್ಲಿ ಏನಾಗಿದೆ ಅಂತಂದ್ರೆ ಜೀರ್ಣೋದ್ಧಾರ ಆಗಿದೆ. ಆಮೇಲೆ ವಿಜಯನಗರೋತ್ತರ ಕಾಲದಲ್ಲಿ ಅಂದ್ರೆ ಒಟ್ಟು ವಿಜಯನಗರ ಕಾಲದಕ್ಕಿಂತ ಮುಂಚೆ 2 ಸಾರಿ ಜೀರ್ಣೋದ್ಧಾರ ಆಗಿರೋದು ಏನಾಗುತ್ತೆ ನಮಗೆ ಈ ಕಟ್ಟಡವನ್ನು ನೋಡಿದ್ರೆ ನಮಗೆ ತಿಳಿದು ಬರುತ್ತದೆ. ಬನ್ನಿ ಒಂದು ಮೂರ್ತಿ ಏನ್ ಮಾಡಿದ್ರು ಅಂತಂದ್ರೆ ಈ ದೇವಸ್ಥಾನದ ಅಂತರಾಳದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಮೂಲ ದೇವರ ದರ್ಶನವನ್ನು ನಾವೇನ್ ಮಾಡೋಣ ಅಂತಂದ್ರೆ ಈಗ ಮಾಡೋಣ. ಈ ದೇವರ ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವಿಂದು ದರ್ಶನ ಮಾಡಲು ಬಂದಿರತಕ್ಕಂಥ ದೇವಸ್ಥಾನ ಬಂದು ಬಳ್ಳಾರಿ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಉಳ್ಳಿರ್ತಕ್ಕಂಥ ಹೊಸದಾಗಿ ತಾಲೂಕಾ ಕೇಂದ್ರವಾಗಿರ್ತಕ್ಕಂಥ ಕಂಪ್ಲಿ ಪಟ್ಟಣದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ, ಆಮೇಲೆ ಈ ಸೋಮೇಶ್ವರ ಕೆರೆ ಎಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಇಲ್ಲಿ ಕೆರೆ ಕಾಣ್ತಿದಲ್ಲ, ಈ ಕೆರೆಯ ದಡದಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನ. ಸೊ ಕಂಪಲಿರಾಯ ಗಂಡುಗಲಿ ಕುಮಾರರಾಮ ಆಡಳಿತ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರವಾಗಿರ್ತಕ್ಕಂಥ ಈ ಕಂಪಲಿಯಲ್ಲಿ ಸೊ ಬಹಳ ಪುರಾತನವಾಗಿರ್ತಕ್ಕಂಥ ಅಂದ್ರೆ 12-13ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನ. ಅದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕಾಣ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇದು ಶ್ರೀ ಸೋಮೇಶ್ವರ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನದ ಇನ್ನೊಂದು ನಾವು ಒಂದು ಮುಖ್ಯವಾದ ವಿಷಯ ಏನ್ ಹೇಳ್ಬೇಕಂತಂದ್ರೆ, ಸೊ ನಮ್ಮ ಕನ್ನಡದ ಹೆಸರಾಂತ ಚಿತ್ರನಟಿ ಆಗಿರ್ತಕ್ಕಂಥ ಮಂಜುಳಾ ಅವರ ಮನೆ ದೇವರಂತ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಅರ್ಚಕರಿಂದ ನಮಗೆ ಮಾಹಿತಿ ತಿಳಿದು ಬಂದಿತ್ತು. ಸಂಪತ್ತಿಗೆ ಸವಾಲು ಚಿತ್ರೀಕರಣ ಆದ ನಂತರ ಮಂಜುಳಾ ಅವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನವನ್ನು ಪಡೆದುಕೊಂಡು ಹೋಗಿದ್ರಂತೆ. ಏನಾಗಿದೆ ಅಂದ್ರೆ ನಮ್ಗೆ ಈ ಒಂದು ದೇವಸ್ಥಾನದ ಅರ್ಚಕರಿಂದ ಮಾಹಿತಿ ನಮಗೇನಾಗಿದೆ ಅಂದ್ರೆ ಲಭ್ಯವಾಗಿದೆ. ಇತಿಹಾಸ ಮತ್ತು ಈ ಒಂದು ದೇವಸ್ಥಾನದಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತಂದ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ನಾವೇನ್ ಮಾಡೋಣ ಅಂತಂದ್ರೆ ಪಡೆಯೋಣ. ಬನ್ನಿ ನಾವೇನ್ ಮಾಡೋಣ ಅಂತಂದ್ರೆ ಮೊಟ್ಟ ಮೊದಲಿಗೆ ಈ ದೇವಸ್ಥಾನದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ಭಗವದ್ಭಕ್ತರೇ, ನಾವು ಈ ದೇವಸ್ಥಾನದ ಇತಿಹಾಸವನ್ನು ನೋಡೋದಾದ್ರೆ ತ್ರೈಲೋಕ್ಯ ಮಲ್ಲಾರಿ ಅಂತಕ್ಕಂಥವ್ರು ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಕ್ಕಂಥ ಏನಿದೆ ಕೈಫಿಯತ್ತಲ್ಲಿದೆ. ಮತ್ತೊಂದು ಕೈಫಿಯತ್ ಏನಾಯ್ತಂದ್ರೆ ಕಲ್ಯಾಣ ಪಟ್ಟಣದ ಸಿಂಧು ಬಲ್ಲಾಳ ದೇವನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕೈಫಿಯತ್ತಲ್ಲಿದೆ. ಈ ಎರಡನ್ನು ನಾವು ಪರಿಗಣನೆ ತಗೊಂಡಾಗ ಮೊದಲನೇದೇನಾಗಿತ್ತು ನಂಬಲಾರ್ಹವಾಗಿರ್ತಕ್ಕಂಥದ್ದು ಅಂತ ಏನ್ ಮಾಡ್ತಂತ ಇತಿಹಾಸಕಾರರು ಹೇಳ್ತಾರೆ. ಯಾಕಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂದ್ರೆ 1ನೇ ಸೋಮೇಶ್ವರನ ಕಾಲದಲ್ಲಿ ನೋಳಂಬರು ಮತ್ತು ಪಲ್ಲವರು ಏನಾಗಿದ್ರು ಅಂತಂದ್ರೆ ಸಾಮಂತ ರಾಜರಾಗಿದ್ದರು. ಸೊ ಈ ದೇವಸ್ಥಾನ ಅಧಿಷ್ಠಾನ ಮತ್ತು ಇನ್ನಿತರ ಕಟ್ಟಡಗಳನ್ನು ನೋಡಿದ್ರೆ ನೋಳಂಬರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಏನಾಗುತ್ತೆ ನಮಗೆ ಗೋಚರಿಸ್ತದೆ. ಸೊ ಇವೆಲ್ಲ ಪರಿಗಣನೆ ತಗೊಂಡಾಗ ಏನ್ ಅನ್ಸುತ್ತೆ ಅಂದ್ರೆ ನಮಗೆ ಈ ಒಂದು ದೇವಸ್ಥಾನವು ಅಂದ್ರೆ ಸರಿಸುಮಾರು 12-13ನೇ ಅಂದ್ರೆ 1ನೇ ಸೋಮೇಶ್ವರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ದೇವಸ್ಥಾನ ಅಂತಂದ್ರೆ ನಮಗೆ ತಿಳಿದು ಬರುತ್ತದೆ. ಬನ್ನಿ ಭಕ್ತರು ನಾವ್ ಏನ್ ಮಾಡೋಣ ಅಂತಂದ್ರೆ ಈ ಒಂದು ದೇವಸ್ಥಾನದ ದರ್ಶನವನ್ನು ನಾವ್ ಏನ್ ಮಾಡೋಣ ಅಂತ ಮಾಡೋಣ. ಈ ದೇವಸ್ಥಾನದ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನ್ ಅನ್ನು ನೀವು ಏನ್ ಮಾಡ್ರಿ ಅಂದ್ರೆ ಒತ್ತೋದ್ರ ಮುಖಾಂತರ ಮುಂಬರತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಆಗುತ್ತೆ ನಿಮಗೆ ಸಿಗುತ್ತದೆ. ಮೊದಲಿಗೆ ನೀವು ನೋಡಬಹುದು ಇಲ್ಲಿ ಕಾಣ್ತಕ್ಕಂಥ ಏನಪ್ಪಾ ಅಂತಂದ್ರೆ ಈ ಒಂದು ದೇವಸ್ಥಾನದ ಮುಖಮಂಟಪ. ಬನ್ನಿ ಮೊದಲಿಗೆ ನಾವ್ ಏನ್ ಮಾಡೋಣ ಅಂತಂದ್ರೆ ಈ ದೇವಸ್ಥಾನದ ಹೊರಾಂಗಣವನ್ನು ನಾವು ದರ್ಶನ ಮಾಡಿ ನಂತರ ಏನ್ ಮಾಡೋಣ ಅಂತಂದ್ರೆ ಈ ದೇವಸ್ಥಾನದ ಪ್ರಮುಖ ದೇವರಾಗಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನ ಒಂದು ದರ್ಶನವನ್ನು ತಗೊಂಡು ಮತ್ತೇನ್ ಮಾಡೋಣ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರು ಮತ್ತು ಈ ದೇವಸ್ಥಾನದ ಅರ್ಚಕರ ಸಂದರ್ಶನವನ್ನು ಮಾಡೋಣ. ಬನ್ನಿ ಭಕ್ತರ, ನೀವಿಲ್ಲಿ ನೋಡಬಹುದು ಈ ಒಂದು ದೇವಸ್ಥಾನದ ಮುಖಮಂಟಪ ಮೇಲೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಈ ಒಂದು ಕಟ್ಟಡ ನೋಡಿದ್ರೆ ನಮಗೆ ಏನಿಸುತ್ತೆ ಅಂದ್ರೆ ಇದು 12 ಮತ್ತು 13ನೇ ಶತಮಾನದ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಏನಂದ್ರೆ ನಮಗೆ ಗೊತ್ತಾಗುತ್ತೆ ಅಂತಂದ್ರೆ. ಹೀಗೆ ಈ ದೇವಸ್ಥಾನದ ಬಲಭಾಗಕ್ಕೆ ಹೋಗಿ ಈ ದೇವಸ್ಥಾನದ ಕಟ್ಟಡದ ಬಗ್ಗೆ ಏನ್ ಮಾಡೋಣ ಅಂದ್ರೆ ನಾವು ಮಾಹಿತಿಯನ್ನು ಪಡೆಯೋಣ. ಬನ್ನಿ ಭಕ್ತರೇ. ಸೊ ಇಲ್ಲಿ ಕಾಣ್ತಕ್ಕಂಥ ಕಟ್ಟಡ ಬಂದು ಏನಾಗಿದೆ ಅಂತಂದ್ರೆ ಇದ್ರ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಪುರಾತನವಾಗಿರ್ತಕ್ಕಂಥ ಕಟ್ಟಡ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಏನ್ ಮಾಡಿದ್ರು ಅಂತ ಜೀರ್ಣೋದ್ಧಾರ ಮಾಡಿದಾಗ ಏನಾಗಿದ್ರು ಅಂತಂದ್ರೆ ಈ ಹೊಸದಾಗಿ ಈಗಿನ ಶೈಲಿಯಲ್ಲಿ ಇರ್ತಕ್ಕಂಥ ಒಂದು ಟೈಲ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಗೋಡೆಗೆ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ಈ ದೇವಸ್ಥಾನದ ಮೂಲ ಕಟ್ಟಡ ಏನಿದೆ ಅಂತ ಇನ್ನೂ ನಮಗೆ ನೋಡಲು ಸಿಗುತ್ತದೆ. ನಾವು ಈ ದೇವಸ್ಥಾನದ ಗರ್ಭಗುಡಿ ಭಾಗಕ್ಕೆ ಹೋದಾಗ ಏನಾಗ್ತದೆ ನಮಗೆ ಮೂಲ ಕಟ್ಟಡ ನೋಡಲು ಸಿಗುತ್ತದೆ.
ಭಗವದ್ಭಕ್ತರೇ ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಏನಿದೆ ಅಂತಂದರೆ ಈ ದೇವಸ್ಥಾನದ ಕಟ್ಟಡದಲ್ಲಿ ಏನಾಯ್ತು ಅಂದರೆ ಉಬ್ಬು ಕಂಬಗಳ ಆಕೃತಿ ಏನಾಗುತ್ತೆ ನಮಗೆ ಸಿಗುತ್ತೆ. ಸಾಧಾರಣವಾಗಿ ಈ ಒಂಥರ ಉಬ್ಬು ಕಂಬಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನು ಮಾಡ್ತೀವಿ ಅಂದರೆ ಇಂತಹ ಒಂದು ಶೈಲಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ. ಈ ಸುತ್ತ ಈ ದೇವಸ್ಥಾನದ ಸುತ್ತ ಏನಿದೆ ಅಂದರೆ ಏಕರೂಪದಲ್ಲಿರ್ತಕ್ಕಂಥ ಒಂದು ಉಬ್ಬು ಕಂಬಗಳು ಏನಿದೆ ಅಂದರೆ ಶಿಲ್ಪಕಲೆ ನಮಗೆ ನೋಡಲು ಸಿಗುತ್ತದೆ. ಬನ್ನಿ ಹೀಗೆ ನಾವು ಏನು ಮಾಡೋಣ ಅಂತಂದರೆ ಈ ದೇವಸ್ಥಾನದ ಇನ್ನೊಂದು ಭಾಗಕ್ಕೆ ಹೋಗೋಣ. ನೀವಿಲ್ಲಿ ಗೋಪುರ ನೋಡ್ಬೋದು. ಸೊ ಈಗ ನಿಮಗೆ ಇಲ್ಲಿ ಕಾಣ್ತಕ್ಕಂಥ ಗೋಪುರ ಬಂದು ಇದು ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಗೋಪುರ. ಮೂಲ ಗೋಪುರ ಏನಾಗಿದೆ ಅಂತಂದರೆ ಈ ಗೋಪುರದ ಒಳಗಡೆ ಏನಿದೆ ಅಂತ ಮೂಲ ಗೋಪುರ ಇದೆ. ಆ ಮೂಲ ಗೋಪುರ ಏನಾಗಿದೆ ಅಂತಂದರೆ ಕದಂಬ ನಾಗರ ಶೈಲಿಯಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಗೋಪುರ ನಮಗೆ ಒಳಗಡೆ ಏನಿದೆ ಅಂತ ನೋಡಲು ಸಿಗುತ್ತದೆ. ಇಲ್ಲಿ ನೀವು ನೋಡ್ಬೋದು ಇದು ಸಮೇತನು ಗೋಪುರ ಏನಾಗಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹಳೆ ಗೋಪುರ ಶಿಥಿಲಗೊಂಡಿದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಗೋಪುರವನ್ನು ಏನು ಮಾಡಿದ್ದಾರೆ ಅಂದರೆ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ನಮಗೆ ಈ ಒಂದು ಆಕೃತಿ ಮತ್ತು ಈ ಬಣ್ಣಗಳು ನೋಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ತಿಳಿದು ಬರುತ್ತದೆ. ಸೊ ಬನ್ನಿ ನಾವೇನು ಮಾಡೋಣ ಅಂತಂದರೆ ಈ ದೇವಸ್ಥಾನದ ಮುಂಭಾಗಕ್ಕೆ ಏನು ಮಾಡೋಣ ಅಂತಂದ್ರೆ ನಾವು ಹೋಗೋಣ. ಇಲ್ಲೆಲ್ಲ ನೋಡ್ಬೋದು ಭಕ್ತರೆ, ನಾನು ಆಗಲೇ ಹೇಳಿದ ಹಾಗೆ ಏಕಶೈಲಿಯಲ್ಲಿರ್ತಕ್ಕಂಥ ಉಬ್ಬು ಕಂಬಗಳ ಒಂದು ಆಕೃತಿ ಮತ್ತು ಶಿಲ್ಪಕಲೆ ಏನಾಗುತ್ತೆ ಅಂತ ನಮಗೆ ನೋಡಲು ಸಿಗುತ್ತದೆ. ಇಲ್ಲಿ ಸಮೇತ ನೀವು ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಪುರಾತನವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆಗಳು ಏನಾಗುತ್ತೆ ಅಂತ ನಮಗಿಲ್ಲಿ ನೋಡಲು ಸಿಗುತ್ತದೆ. ಇದು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ, ಬಟ್ ಇದು ಪುರಾತನವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆ ಏನಾಗುತ್ತೆ ನಮಗೆ ಶಿಲ್ಪಕಲೆಯಿಂದ ನಮಗೆ ತಿಳಿದು ಬರುತ್ತದೆ. ಬನ್ನಿ ನಾವೇನು ಮಾಡೋಣ ಅಂತಂದ್ರೆ ಹಾಗೆ ನಾನು ಹೇಳಿದ್ನಲ್ಲ ಈ ದೇವಸ್ಥಾನದ ಎಡಭಾಗ ಮತ್ತು ಬಲಭಾಗಕ್ಕೆ ಈ ಮುಖಮಂಟಪಕ್ಕೆ ಏನಿದೆಯಲ್ಲ ಈ ಮುಖಮಂಟಪಕ್ಕೆ ಏನು ಮಾಡೋದಂದ್ರೆ ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ನಮಗೆ ಕಂಡು ಬರುತ್ತದೆ. ಸೊ ಬನ್ನಿ ನಾವೇನು ಮಾಡೋಣ ಅಂತಂದು ಈಗ ದೇವಸ್ಥಾನದ ಮುಂಭಾಗಕ್ಕೆ ಹೋಗಿ ಆ ಒಂದು ಶ್ರೀ ಸೋಮೇಶ್ವರ ದೇವರ ಒಂದು ದರ್ಶನವನ್ನು ಏನು ಮಾಡೋಣ ಅಂತ ನಾವು ಪಡೆಯೋಣ. ಬನ್ನಿ. ಭಕ್ತರೇ ನೀವು ಇಲ್ಲಿ ನೋಡ್ಬೋದು. ನಮಗಿಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ದೇವಸ್ಥಾನದ ಒಂದು ಮುಖಮಂಟಪ. ಈ ದೇವಸ್ಥಾನಕ್ಕೆ ನಮಗೆ ಮುಖಮಂಟಪ ಇದೆ, ಸಭಾಮಂಟಪ ಇದೆ, ಅಂತರಾಳ ಇದೆ ಮತ್ತು ಗರ್ಭಗೃಹ. ಎಲ್ಲ ಏನಾಗಿದೆ ಅಂತಂದರೆ ಪುರಾತನವಾಗಿರ್ತಕ್ಕಂಥಂದರೆ ಸರಿಸುಮಾರು ಒಂದು 12 ಅಥವಾ 13ನೇ ಶತಮಾನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡ ಮತ್ತು 14ನೇ ಶತಮಾನದಲ್ಲಿ ಏನಾಗಿದೆ ಅಂತಂದರೆ ಜೀರ್ಣೋದ್ಧಾರ ಆಗಿದೆ. ಆಮೇಲೆ ವಿಜಯನಗರೋತ್ತರ ಕಾಲದಲ್ಲಿ ಅಂದರೆ ಒಟ್ಟು ವಿಜಯನಗರ ಕಾಲದಕ್ಕಿಂತ ಮುಂಚೆ 2 ಸಾರಿ ಜೀರ್ಣೋದ್ಧಾರ ಆಗಿರೋದು ಏನಾಗುತ್ತೆ ನಮಗೆ ಈ ಕಟ್ಟಡವನ್ನು ನೋಡಿದ್ರೆ ನಮಗೆ ತಿಳಿದು ಬರುತ್ತದೆ. ಬನ್ನಿ ಭಕ್ತರೇ, ನಾವು ಈ ದೇವಸ್ಥಾನದ ಒಳಗಡೆ ಹೋಗಿ ಆ ಒಂದು ದೇವರ ದರ್ಶನವನ್ನು ಮಾಡೋಣ. ಈ ದೇವಸ್ಥಾನದ ಮುಖಮಂಟಪ ಅಥವಾ ಸಭಾಮಂಟಪಕ್ಕೆ ಬಂದಾಗ ನಮಗೆ ಗೋಚರಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ ಚತುಸ್ರಾಕಾರದಲ್ಲಿರ್ತಕ್ಕಂಥ ಒಂದು ಕಂಬಗಳು. ಈ ಕಂಬಗಳು ಏನಾಗಿದೆ ಅಂತಂದರೆ ಈ ಒಂದು ದೇವಸ್ಥಾನ ಶಿಥಿಲಗೊಂಡಿದ್ದರಿಂದ ಕಾಲಕ್ಕೆ ಏನಾಗಿದೆ ಅಂದರೆ ಜೀರ್ಣೋದ್ಧಾರ ಹಾಕೊಂಡು ಬಂದಿದೆ. ಸೊ ಜೀರ್ಣೋದ್ಧಾರ ಆದಾಗ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಚತುಸ್ರಾಕಾರದ ಕಂಬಗಳು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ಇದರ ಮೇಲೆ ಇರ್ತಕ್ಕಂಥ ಚಿತ್ರಕಲೆಯ ಸಮೇತ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಚಿತ್ರಕಲೆ ಏನಂದ್ರೆ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಹೀಗೆ ನಾವು ದೇವಸ್ಥಾನದ ಈ ಒಂದು ಮುಖಮಂಟಪದಿಂದ ನಾವು ಒಳಗಡೆ ಬಂದಾಗ ನಮಗೇನು ಸಿಗುತ್ತೆ ಅಂದರೆ ನಮಗಿಲ್ಲಿ ಅಂತರಾಳ ಸಿಗುತ್ತೆ. ಈ ಅಂತರಾಳಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನಾಗಿದೆ ಅಂತಂದರೆ ನಾನು ಆಗಲೇ ನಿಮಗೆ ಹೇಳಿದೆ ಈ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು ಏನಾಗಿದೆ ಅಂತಂದರೆ ಪುರಾತನವಾಗಿರ್ತಕ್ಕಂಥನೇ ಕಟ್ಟಡ. ಬಟ್ ಇದ್ರ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಈ ಹೊಸದಾಗಿ ಏನು ಮಾಡಿದ್ರು ಅಂತಂದರೆ ಈ ಗ್ರಾನೈಟ್ ಏನು ಮಾಡಿದ್ರು ಅಂದರೆ ಇಲ್ಲಿ ಹಚ್ಚಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರಿಸ್ತದೆ. ಬಟ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೇನಿದೆ ಅಂತಂದರೆ ಇಲ್ಲಿ ಕಾಣ್ತಕ್ಕಂಥ ಒಂದು ದೇವಕೋಷ್ಠಗಳು ಸಮೇತ ಏನಿದೆ ಅಂದರೆ ಈ ದೇವಸ್ಥಾನ ಪುರಾತನ ಎಂಬುದು ಏನಾಗುತ್ತೆ ನಮಗೆ ಇವೆಲ್ಲ ಕುರುಹುಗಳಿಂದ ನಮಗೆ ಗೊತ್ತಾಗುತ್ತದೆ. ಭಕ್ತರೇ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಕೆಲವೊಂದು ಮೂರ್ತಿಗಳು ಏನಾಗುತ್ತೆ ನಮಗೆ ಗೋಚರಿಸುತ್ತದೆ. ಸೊ ಇಲ್ಲಿ ಕಾಣ್ತಕ್ಕಂಥದ್ದು ಮೂರ್ತಿ ಬಂದು ನಮಗೇನಪ್ಪ ಅಂತಂದರೆ ಇದು ಹುಲಿಗಮ್ಮ ಅಂತ ಹೇಳ್ತಾರೆ. ಇಲ್ಲಿ ಬಂತಕ್ಕಂಥ ಏನಂದರೆ ಹೊಸರಮ್ಮ ಅಂತೇಳಿ. ಸೊ ಇಲ್ಲಿರ್ತಕ್ಕಂಥ ಜನವಾಣಿಯಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸೋಮೇಶ್ವರನ ಒಂದು ತಂಗಿಯರಂತ ಏನಾಗ್ತಾರೆ ಅಂದರೆ ಜನವಾಣಿಯಲ್ಲಿ ಈ ಒಂದು ಮೂರ್ತಿಗಳು ಏನೇನು ಮಾಡ್ತಂದ್ರೆ ಕರೀತಿದ್ದಾರೆ. ನಾವೇನು ಮಾಡೋಣ ಅಂತಂದ್ರೆ ಈಗ ಈ ಒಂದು ದೇವಸ್ಥಾನದ ಅಂತರಾಳ ಕಡೆ ಹೋಗಿ ಆ ಒಂದು ದೇವರ ದರ್ಶನವನ್ನು ಮಾಡೋಣ. ಭಕ್ತರೇ ಈ ದೇವಸ್ಥಾನದ ಅಂತರಾಳಕ್ಕೆ ಬಂದ ನಮಗೇನು ಸಿಗುತ್ತೆ ಅಂದರೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ನಮಗೇನಾಗ್ತದೆ ಅಂದರೆ ಪುರಾತನವಾದ ಕಟ್ಟಡ ಯಥಾಸ್ಥಿತಿಯಲ್ಲಿರ್ತಕ್ಕಂಥದ್ದು ನಮಗೇನಾಗುತ್ತೆ ಅಂದರೆ ಗೋಚರಿಸುತ್ತದೆ. ಸೊ ಇಲ್ಲಿ ಮೇಲ್ಗಡೆ ಮಾತ್ರ ಏನು ಮಾಡಿದ್ದಾರೆ ಅಂತಂದ್ರೆ ನಮಗೆ ಇಲ್ಲಿ ಒಂದು ಗ್ರಾನೈಟ್ ಲೇಪನ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತದೆ. ನೀವು ಇಲ್ಲಿ ನೋಡ್ಬೋದು. ಈ ಒಂದು ಕಂಪಲಿ ಅಂತ ಹೆಸರು ಬರೋದಕ್ಕೆ ಈ ಕಂಪಲಿ ರಾಯ ಮೂಲ ಕಾರಣ. ಸೊ ಈ ಕಂಪಲಿ ರಾಯನ ಒಂದು ಮೂರ್ತಿ ಏನು ಮಾಡಿದ್ದಾರೆ ಅಂತಂದರೆ ಈ ದೇವಸ್ಥಾನದ ಅಂತರಾಳದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರಿಸ್ತದೆ. ನೀವು ಇಲ್ಲಿ ನೋಡಬಹುದು. ಈ ಕಂಪಲಿಯನ್ನು
ಆಡಿರ್ತಕ್ಕಂಥ ಈ ಒಂದೇನಾಗಿದೆ ಅಂತಂದರೆ ಈ ಕಂಪಲಿ ರಾಯನ ಮೂರ್ತಿಯನ್ನು ನೀವೇನು ಮಾಡೋದು ಅಂತಂದರೆ ನೋಡ್ಬೋದು. 13ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಮೂಲ ದೇವರ ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ಈಗ ಮಾಡೋಣ. ಈ ದೇವರ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನ್ನನ್ನು ಹೀಗೆ ಪ್ರೆಸ್ ಮಾಡಿ. ಬನ್ನಿ ಈಗ ನಾವು ಈ ಒಂದು ಕಂಪಲಿ ಪಟ್ಟಣದ ಪುರಾತನವಾಗಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವರ ಒಂದು ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡೋಣ. ಬನ್ನಿ, ನೀವೀಗ ನೋಡ್ಬೋದು. ಇಲ್ಲಿ ಕಾಣ್ತಕ್ಕಂಥದ್ದು ಯಾರದಪ್ಪ ಅಂತಂದರೆ ಶ್ರೀ ಸೋಮೇಶ್ವರ ದೇವಸ್ಥಾನ. ಸೊ ಈ ಸೋಮೇಶ್ವರನ ಮೂರ್ತಿ ಸುಮಾರು ಎಷ್ಟಿದೆ ಅಂತಂದರೆ 8 ಅಡಿಗಳಷ್ಟು ಎತ್ತರ ಇದೆ. ಈ ಸೋಮೇಶ್ವರನ ನಾವು ಮುಕುಟದಲ್ಲಿ ನೋಡಿದ್ರೆ ಸೂರ್ಯ, ಚಂದ್ರ, ಸರ್ಪ ಮತ್ತು ಏನಾಗ್ತದೆ ನಮಗೆ ಗಂಗೆಯನ್ನು ನೋಡಲು ಸಿಗುತ್ತದೆ. ಈ ಮೂರ್ತಿಯು ಕುಬ್ಜವಾಗಿದ್ದು ಪ್ರಮಾಣಬದ್ಧವಾಗಿ ಈ ಒಂದು ಮೂರ್ತಿಯನ್ನು ಏನಾಗಿದೆ ಅಂದರೆ ನಿರ್ಮಾಣವಾಗಿಲ್ಲ ಅಂತ ಏನಾಗುತ್ತೆ ಅಂದರೆ ಗೊತ್ತಾಗುತ್ತೆ. ಸೊ ಸೋಮೇಶ್ವರನ ಕೈಯಲ್ಲಿ ಏನಿದೆ ಅಂತಂದರೆ ಒಂದು ಕೈಯಲ್ಲಿ ಡಮರುಗ, ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಏನಿದೆ ಅಂತ ನಮಗೆ ಖಡ್ಗ ಇರೋದು, ಮತ್ತೊಂದು ಕೈಯಲ್ಲಿ ಏನಿದೆ ಅಂದರೆ ಬಟ್ಟಲು ಇರೋದು ನಮಗೆ ಏನಾಗುತ್ತೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಗೋಚರಿಸುತ್ತದೆ. ಸೊ ಈ ಒಂದು ಸೋಮೇಶ್ವರ ದೇವಸ್ಥಾನದ ಒಂದು ಕೈಯಲ್ಲಿ ಖಡ್ಗ ಇರೋದು ಏನು ಮಾಡಿದ್ದಾರೆ ಅಂತಂದರೆ ಮೂರ್ತಿಯಲ್ಲಿ ಇಲ್ಲ ಅಲ್ಲಿ. ಬಟ್ ಏನಿದೆ ಅಂತಂದರೆ ಆ ಮೂರ್ತಿಯ ಕೈಯಲ್ಲಿ ಏನಿದೆ ಅಂತಂದರೆ ಒಂದು ಹೋಲಿದ್ದು ಆ ಒಂದು ಹೋಲೊಳಗೆ ಏನು ಮಾಡ್ತಾರೆ ಅಂದರೆ ಖಡ್ಗವನ್ನು ಇಟ್ಟು ಈ ಉತ್ಸವಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆ ದೇವಸ್ಥಾನದ ಇತ್ತೀಚೆಗೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಖಡ್ಗವನ್ನು ಅಲ್ಲಿಟ್ಟು ಈ ದೇವರ ಒಂದು ಉತ್ಸವಗಳನ್ನು ಏನು ಮಾಡ್ತಾರೆ ಅಂದರೆ ಮಾಡ್ತಾರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶ್ರೀ ಸೋಮೇಶ್ವರನ ಒಂದು ದರ್ಶನವನ್ನು ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ಬೋದು. ಈ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಕಂಬಗಳು ನೋಡ್ಬೋದು. ಚತುಸ್ರಾಕಾರದಲ್ಲಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಕಂಬಗಳು, ಅದ್ರ ಮೇಲೆ ಇರ್ತಕ್ಕಂಥ ಉಬ್ಬು ಶಿಲ್ಪಗಳನ್ನು ಸಮೇತ ನೀವು ನೋಡ್ಬೋದು. ಬಸವಣ್ಣ ಆಗಿರ್ಬೋದು ಅಥವಾ ಇನ್ನಿತರ ಆ ಕಾಲಘಟ್ಟದಲ್ಲಿ ಯಾವ ಒಂದು ಮಾದರಿ ಇತ್ತಲ್ಲ ಆ ಮಾದರಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಗರ್ಭಗೃಹದ ಅಂದರೆ ಈ ಸೋಮೇಶ್ವರ ದೇವಸ್ಥಾನದ ಮೂರ್ತಿಯ ಸುತ್ತಲೂ ಏನಾಗಿದೆ ಅಂದರೆ ಚತುಸ್ರಾಕಾರದಲ್ಲಿ 4 ಕಂಬಗಳು ಏನಾಗ್ತದೆ ನಮಗೆ ನೋಡಲು ಗೋಚರಿಸಿದೆ. ಆಮೇಲೆ ಭಗವದ್ಭಕ್ತರೇ, ನೀವು ಇಲ್ಲಿ ನೋಡ್ಬೋದು ಈ ದೇವಸ್ಥಾನದ ಮೂಲ ಮೂರ್ತಿ ಮುಂಭಾಗದಲ್ಲಿ 2 ದೊಡ್ಡ ದೀಪಗಳು ಏನಾಗ್ತದೆ ನಮಗೆ ಕಾಣ್ತಾ ಇದೆ. ಈ ದೀಪಗಳು 24 ತಾಸು ಅಂದರೆ ದಿನಂಪ್ರತಿ ಏನಾಗ್ತದೆ ಅಂದರೆ ಈ ದೀಪ ಹಾಗೆ ಉರಿತಾ ಇರುತ್ತದೆ. ಯಾವುದು पार्वती समेत महाराज जय जय मंगलम जय पार्वती महादेव जय. ದೇವಸ್ಥಾನದ ಅಂದರೆ ಎಡಭಾಗಕ್ಕೆ ಏನಾಗಿದೆ ಅಂತಂದರೆ ಪಾರ್ವತಿ ದೇವಿಯ ಒಂದು ಗರ್ಭಗೃಹ ಏನಾಗ್ತದೆ ನಮಗೆ ನೋಡಲು ಸಿಗುತ್ತದೆ. ಬನ್ನಿ ನಾವೇನು ಮಾಡೋಣ ಅಂತಂದರೆ ಈಗ ಆ ಒಂದು ಪಾರ್ವತಿ ದೇವಿಯ ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡೋಣ. ಬನ್ನಿ ಭಕ್ತರು, ನಾವೇನು ಮಾಡೋಣ ಅಂದರೆ ಪಾರ್ವತಿ ಒಂದು ದೇವಸ್ಥಾನ ಅಥವಾ ಗರ್ಭಗೃಹದ ಕಡೆ ಏನು ಮಾಡೋಣ ಅಂತ ಹೋಗೋಣ. ಬನ್ನಿ. ನೋಡ್ಬೋದು ಈ ಪಾರ್ವತಿ ದೇವಿಯ ಒಂದು ದೇವಸ್ಥಾನದಲ್ಲಿ ಬಂದಾಗ ಏನಾಗ್ತಂದರೆ ನಮಗೆ ಮೊದಲು ಏನಾಗುತ್ತೆ ಅಲ್ಲಿ ತೆರೆದ ಮುಖಮಂಟಪ ಕಾಣ್ತಾ ಇದೆ. ಸೊ ಈ ತೆರೆದ ಮುಖಮಂಟಪ ಆದಮೇಲೆ ಏನಿದೆ ಅಂತ ನಮಗಲ್ಲಿ ಒಂದು ಗರ್ಭಗೃಹ ಕಾಣ್ತಾ ಇದೆ. ಬನ್ನಿ ನಾವೇನು ಮಾಡೋಣ ಅಂತಂದರೆ ಆ ಒಂದು ಪಾರ್ವತಿ ದೇವಿಯ ದರ್ಶನವನ್ನು ಮಾಡೋಣ. ಇಲ್ಲಿ ನೀವು ನೋಡಬಹುದು ಈ ಒಂದು ತೆರೆದ ಮಂಟಪ ನಮಗೆ ನೋಡಲು ಕಾಣ್ತಾ ಇದೆ. ಸೊ ಈ ಮಂಟಪ ಎಲ್ಲ ನೋಡಿದರೆ ನಮಗೆ ಏನು ಅನಿಸುತ್ತೆ ಅಂದರೆ ಇದು 18 ಮತ್ತು 19ನೇ ಒಂದು ಶತಮಾನದ ರಚನೆ ಏನಾಗುತ್ತೆ ಅಂದರೆ ಈ ಒಂದು ಆಕಾರ ನೋಡಿದರೆ ನಮಗೆ ಏನಾಗುತ್ತೆ ಅಂದರೆ ಗೊತ್ತಾಗುತ್ತೆ. ಬನ್ನಿ ನಾವು ಏನು ಮಾಡೋಣ ಅಂತಂದರೆ ಈಗ ಆ ಒಂದು ಪಾರ್ವತಿ ದೇವಿಯ ದರ್ಶನವನ್ನು ಏನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡೋಣ. ಬನ್ನಿ ಭಕ್ತರೆ. ನೀವಿಲ್ಲಿ ನೋಡಬಹುದು ಶ್ರೀ ಸೋಮೇಶ್ವರ ದೇವಸ್ಥಾನ ಅಂದರೆ ಶ್ರೀ ಸೋಮೇಶ್ವರನ ಒಂದು ಮೂರ್ತಿಯ ಎಡಭಾಗದಲ್ಲಿ ಏನಾಗಿದೆ ಅಂತಂದರೆ ಶ್ರೀ ಪಾರ್ವತಿ ದೇವಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ನಮಗಿಲ್ಲಿ ಕಂಡು ಬರುತ್ತದೆ. ಇದು ಸಮೇತನು 100 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಒಂದು ಪಾರ್ವತಿ ದೇವಿಯ ಮೂರ್ತಿ. ಭಕ್ತರೇ, ಈ ಒಂದು ಪಾರ್ವತಿಯ ದೇವಸ್ಥಾನದ ಎಡಭಾಗಕ್ಕೆ ಬಂದಾಗ ಏನು ಸಿಗುತ್ತೆ ನಮಗಿಲ್ಲೊಂದು ಬನ್ನಿ ಮಹಾಂಕಾಳಿಯ ಒಂದು ದೇವಿ ಏನಾಗುತ್ತೆ ಅಂತ ನಮಗಿಲ್ಲಿ ನೋಡಲು ಸಿಗ್ತದೆ. ಬನ್ನಿ ನಾವೇನು ಮಾಡೋಣ ಅಂತಂದ್ರೆ ಈಗ ಆ ಬನ್ನಿ ಮಹಾಂಕಾಳಿಯ ಒಂದು ದೇವಿಯ ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ಮಾಡೋಣ. ಬನ್ನಿ. ನೂರು ವರ್ಷ ಭಗವದ್ಭಕ್ತರೇ, ನೀವಿಲ್ಲಿ ನೋಡಬಹುದು. ಇಲ್ಲಿ ಕಾಣ್ತಕ್ಕಂಥದ್ದು ಇದು ಸರಿಸುಮಾರು ಒಂದು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಬನ್ನಿ ಮಹಾಂಕಾಳಿಯ ಒಂದು ದೇವಸ್ಥಾನ ಅಥವಾ ಗಿಡ ಕಾಣುತ್ತೆ ನಮಗೆ. ಈಗ ನೋಡಪ್ಪ,
ಸೊ ವಿಶೇಷವಾಗಿ ದಸರಾ ಹಬ್ಬಕ್ಕೆ ಏನು ಮಾಡ್ತಾರೆ ಅಂದರೆ ಸಾಕಷ್ಟು ದೇವಸ್ಥಾನಗಳಿಂದ ಅಂದರೆ ಈ ಗ್ರಾಮದಲ್ಲಿರ್ತಕ್ಕಂಥ ನಾನಾ ಭಾಗಗಳ ದೇವಸ್ಥಾನದಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಪಲ್ಲಕ್ಕಿಗಳು ಬಂದು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬಂದೊಂದು ಪೂಜೆಯನ್ನು ಮಾಡ್ಕೊಂಡು ಅಲ್ಲಿಂದ ಏನಾಗುತ್ತೆ ಅಂದರೆ ನಮಗೆ ಆ ದಸರಾ ಹಬ್ಬದ ಒಂದು ಬನ್ನಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಥವಾ ಬನ್ನಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನೈತಲ್ಲ ಅದೇನಾಗುತ್ತೆ ಅಂದರೆ ಇಲ್ಲಿ ಬಂದ ತಕ್ಷಣವೇ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆ ಒಂದು ಕಾರ್ಯಕ್ರಮ ನಡೀತಿದೆ. ಸೊ ಇಂಥೇಶ್ವರ ದೇವಸ್ಥಾನದ ಮೂಲ ದೇವಸ್ಥಾನದ ಆವರಣದ ನಾವು ಎಡಭಾಗಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲೊಂದು ಸೋಮನಾಥೇಶ್ವರನ ಆತ್ಮಲಿಂಗ ಅಥವಾ ಏನಂತೀವಿ ಅಂದರೆ ನಾವಿಲ್ಲಿ ಶಂಭುಲಿಂಗೇಶ್ವರನ ಒಂದು ದೇವರು ಮತ್ತು ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಏನಾಗಿದೆ ಅಂತಂದರೆ ನಮಗೆ ಕಾಣುತ್ತದೆ. ಇದು ಸಮೇತನೂ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಬನ್ನಿ ನಾವೇನು ಮಾಡೋಣ ಅಂತಂದರೆ ಈ ಆತ್ಮಲಿಂಗ ಅಥವಾ ಈ ಶಂಭುಲಿಂಗನ ಒಂದು ದರ್ಶನವನ್ನು ಏನು ಮಾಡೋಣ ಅಂತ ನಾವು ಮಾಡೋಣ. ಬನ್ನಿ ಭಕ್ತರೆ, ನೀವಿಲ್ಲಿ ನೋಡ್ಬೋದು ಶ್ರೀ ಶಂಭುಲಿಂಗ ಮತ್ತು ಆ ಶಂಭುಲಿಂಗನ ಮುಂಭಾಗದಲ್ಲಿ ಏನಿದೆ ಅಂತಂದರೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ನಮಗೆ ಗೋಚರಿಸುತ್ತದೆ. ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.